ಅನ್ನೋ ಬಗ್ಗೆ ಇನ್ನು 10 ನಿಮಿಷದಾಗ ಖಚಿತ ಗೊತ್ತಾಗತ್ತ. ಮೇಡಮ್, ಪ್ರಸಾದಿ ಅಂದ್ರಲ್ಲ, ಅವ್ರು ಡಾಕ್ಯುಮೆಂಟ್ಸ್ ಕಳ್ಸಿದ್ದಾರೆ. ನೋಡ, ಸ್ವಲ್ಪ ನೋಡ. ಸರಿ. ಬೇಗ ಓದ. ನನ್ನ ಅನುಮಾನ ನಿಜ ಆಗ ಸಮಯ ಬಂದೈತಿ. ಆಸ್ಪತ್ರೆ ಹೆಸರು ಆದರ್ಶ ಮೇಡಮ್. ಅದ್ ಯಾರಿಗ್ ಬೇಕಾ? ಪಲ್ಲವಿ ಮಗಳು ಯಾರು ಅಂತ ಗೊತ್ತಾಗ್ಬೇಕಾ? ಅಲ್ಲ, ಎಲ್ಲ ಡೀಟೇಲ್ ಆಗಿ ನಿಮಗೆ ಗೊತ್ತಿರ್ಲಿ ಅಂತ ಅಷ್ಟೇ. ತಾಯಿ ಯಾರು ಮಗಳು ಯಾರು ಅದು ಮುಖ್ಯ ನನ್ಗ. ಓದ. ಸರಿ ಮೇಡಮ್. ತಾಯಿ ಹೆಸರು ಪಲ್ಲವಿ. ಮೇಡಮ್, ಮಗ್ಳ ಹೆಸ್ರಂತ ಏನೂ ಇಲ್ಲ, ಗಂಡ್ ಮಗು ಅಂತ ಇದೆ. ಅದ್ರ ಹೆಸರು ಬಂದು ಅನೂಪ್ ಅಂತ. ಗಂಡ ಮಗುನ? ಅನೂಪ್ ಅಂತನ ಹೆಸರು? ಹೌದು ಮೇಡಮ್. ನೀವು ಡೀಟೇಲ್ಸ್ ಕರೆಕ್ಟಾಗಿ ಕೊಟ್ಟಿದ್ರಾ? ಹೌದು. ಮೊದಲು ಅನು ಮೈಸೂರಲ್ಲಿ ಹುಟ್ಟಿದ್ದು ಅಂತ ಗೊತ್ತಾಯ್ತು. ಆಮೇಗ ಬೆಂಗಳೂರಂತ ಖಚಿತ ಆಯ್ತು. ಬೆಂಗಳೂರಂತಾನೆ ಪ್ರಸಾದಿ ಹೇಳಿದ್ದು. ಈಗೇನು ಹೆಂಗ್ ಬಂದೈತೆ ಸುದ್ದಿ? ಪಲ್ಲವಿ ಮಗು ಹೆಸರು ಅನೂಪ್ ಅಂತನ? ಫೋನ್ ಕೊಡ. ಹಾ, ಹೇಳಿ ಮೇಡಮ್. ಪ್ರಸಾದಿ, ತಪ್ಪು ಮಾಹಿತಿ ಕೊಟ್ಟಿದ್ಯಲ್ಲ ಮರಯ್ಯ. ಇಲ್ಲ ಮೇಡಮ್, ನೀವೇನ್ ಹೇಳಿದಿರೋ ಅದ್ರ ಪ್ರಕಾರನೇ ಬೆಂಗಳೂರಲ್ಲಿರೋ ಎಲ್ಲ ಹಾಸ್ಪಿಟಲ್ ಹುಡುಕಿಸಿದ್ದೀನಿ. ಏನೋ ಗೋಲ್ಮಾಲ್ ಆದಂಗೈತಿ. ಸಾಧ್ಯನೇ ಇಲ್ಲ ಮೇಡಮ್. ನೀವೇನ್ ತಾರೀಕು ತಾಯಿ ಹೆಸರು ಕೊಟ್ಟಿದ್ರೋ ಅದ್ರ ಪ್ರಕಾರನೇ ಬಂದಿದೆ. ನಾನು ಮೂರು ಸಲ ಕ್ರಾಸ್ ಚೆಕ್ ಮಾಡಿಸಿದ್ದೀನಿ ಮೇಡಮ್. ಸರಿ, ನಾಳೆ ಫೋನ್ ಮಾಡ್ತೀನಿ. ಮೇಡಮ್, ಅಯ್ಯೋ, ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಲ್ಲ, ಏನಾಯ್ತು? ಯಾಕೆ ಹಿಂಗಾಯ್ತು? ಮೇಡಮ್, ಅನು ಬಗ್ಗೆ ಯಾಕಿಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ? ಮೇಡಮ್, ಸುಮ್ಮನೆ ಹಂಗೆ ಕೇಳಿದೆ, ಹಂಗೆ ನೋಡ್ಬಿಡಿ, ಭಯ ಆಗತ್ತೆ. ಪಲ್ಲವಿ ತಲೆ ಕಡಿಯೋದಾದ್ರ ನನಗೆ 2 ನಿಮಿಷದ ಕೆಲಸ. ಒತ್ತಾಡದ್ ಯಾಕಂದ್ರ ಇದು ಹೃದಯದ ವಿಷಯ ಐತಿ. ಸುಮ್ನೆ ತಾಯಿ ಮಗಳ ಮಧ್ಯೆ ಹೋಗಕ್ ನನಗೇನು ಹುಚ್ಚಿಲ್ಲ. ಅಲ್ಲಿ ಏನೂ ಸರಿ ಇಲ್ಲ. ಅನು ಪಲ್ಲವಿ ರಹಸ್ಯ ನನಗ ಗೊತ್ತಾಗ್ಬೇಕಾ?